ಅವರು ರೆಡಿ ಆಗ್ತಾ ಇದ್ದಾರೆ. ಈ ಅಲೆ ನೋಡಲಿ ಚಿನ್ನ ಹೆಂಗ್ ಅನ್ಸುತ್ತೆ ಖುಷಿ ಬೀಚ್ ನೋಡ್ತಾ ಇದ್ರ? ಹೆಂಗ್ ಅನಿಸ್ತಿದೆ ಚಿನ್ನ ಸೆಕೆಂಡ್ ಡೇ ಆಫ್? ಇಲ್ಲಿ ರಾಕೆ ಫೇಮಸ್ ಒಂಥರ. ನೆನ್ನೆನೂ ಶಾಪಿಂಗ್, ಇವತ್ತು ಶಾಪಿಂಗ್. ಹೆಂಗಿದೆ? ಒಳಗಡೆ ಎಲ್ಲಿಯೂ ವಿಡಿಯೋ ಮಾಡಂಗಿಲ್ಲ. ಹಂಬಲಿಸಿದೆ ಮನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತಿನ ಸೆಕೆಂಡ್ ಡೇ ಪಾಂಡಿಚೇರಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಬ್ರೇಕ್ಫಾಸ್ಟ್ನ ಮುಗಿಸಿ ಬೀಚಸ್ನ ವಿಸಿಟ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಬೇಗ ಹೋಗಬೇಕಾಗಿತ್ತು, ಬಟ್ ಆದರೆ ಎದ್ದೇಳೋದೇ ಲೇಟ್ ಆಯಿತು, ಮಲಗೋದು ಲೇಟ್ ಆಯಿತು. ಸೊ ಹಂಗಾಗಿ ಲೇಟಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಬೀಚ್ಗೆ ಹೋಗೋಣ ಅಂತಿದ್ದೀವಿ. ಬನ್ನಿ ಈಗ ಫಸ್ಟು ಬ್ರೇಕ್ಫಾಸ್ಟ್ಗೆ ಹೋಗೋಣ. ಆ್ಯಕ್ಚುಲಿ ಅಲ್ಲೇ ಸೆಕೆಂಡ್ ಡೇ ಆಯಿತು, ಫಸ್ಟ್ ಡೇ ಹೋಗಿದ್ದೆ ಗೊತ್ತಾಗಿಲ್ಲ. ಬಟ್ ಆದರೂ ನಾನು ಈ ರೂಮ್ನ ತುಂಬ ಮಿಸ್ ಮಾಡ್ಕೊತೀನಿ ಗೈಸ್. ಒಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಬಾಲ್ಕನಿ ಯೂಸೇ ಮಾಡಿಲ್ಲ, ಈಗ ಹೊರಗೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಈಸ್ ಅವರ್ ರೂಮ್ ಬಾಲ್ಕನಿ. ಓಕೆ ಬನ್ನಿ, ಇವಾಗ ಖುಷಿ ಅವರು ರೆಡಿ ಆಗ್ತಾ ಇದ್ದಾರೆ ನೋಡಿ. ಖುಷಿ ಅವರು ರೆಡಿ ಆಗ್ತಾ ಇದ್ದಾರೆ. ಸೊ ಇದೆ ಚೆನ್ನಾಗಿದೆ. ಓಕೆ ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ತಿನ್ನೋಣ, ಆಮೇಲೆ ದೋಸೆ ತಿನ್ನೋಣ. ಮೈನ್ ಆಮ್ಲೆಟ್ ಫಸ್ಟ್. ಇದು ಆಕ್ಚುಲಿ ಇಲ್ಲ ಆಟ ಆಡೋ ಥರ ಇದೆ. ಸೂಪರ್ ಮಾರ್ನಿಂಗ್ ವರ್ತ್. ಅಲೆ ನೋಡಲಿ ಚಿನ್ನ, ಕ್ರೇಜಿ ಸಗದಾಗಿದೆ. ಇಲ್ಲಿ ಫುಲ್ಲು ಮೇಡಮ್ದು ಫೋಟೋ ಶೂಟ್ ಅದು ಇದು ಎಲ್ಲ ಮುಗೀತಾ ಮೇಡಮ್ ನನ್ನ ಫೋಟೋ. ಆಕ್ಚುಲಿ ರಾಕ್ ನೋಡಿ ಅಲ್ಲಿ, ಈ ಪಾಂಡಿಚೇರಿ ಅಲ್ಲಿಗಿಂತ ಅಲ್ಲಿ ಸಖತ್ತಾಗಿದೆ. ಬಂದ್ರೆ ಇಲ್ಲಿ ರಾಕೆ ಫೇಮಸ್ ಒಂಥರ ಬೀಚಲ್ಲಿ. ಎಲ್ಲಿ ನೋಡೋದು ರಾಕ್ಸ್ ಇದೆ, ಬಟ್ ಗೋವಾ ಸೈಡ್ ಹೋದ್ರೆ ರಾಕ್ ನೋಡಲ್ಲ, ಫುಲ್ ಪ್ಲೈನು. ಇನ್ನೊಂದೇನು ಗೊತ್ತಾ, ಇನ್ನೊಂದು ಈ ಮರಳು ಚೂರು ಕೈ ಅಂಟದೇ ಹಿಂಗೆ ಇಟ್ಕೊಂಡಿದ್ದೀನ, ಫುಲ್ ಕ್ಲೀನು. ಮುಖ ಅಂತೂ ಬ್ಲ್ಯಾಕ್ ಇದೆ, ಬಟ್ ಇಟ್ಸ್ ಓಕೆ ಫೈನ್. ಬಿಸಿಲು ಜಾಸ್ತಿ ಏನಿಲ್ಲ, ಬಟ್ ಆದ್ರೂ ಸ್ವಲ್ಪ ಟ್ಯಾನ್ ಜಾಸ್ತಿ ಇಲ್ಲಿ ಟ್ಯಾನು, ಬಟ್ ಇಟ್ಸ್ ಓಕೆ. ಚೆನ್ನಾಗಿದೆ. ಒಂಥರ ಫೇಮಸ್ ಏನಪ್ಪ ಅಂದರೆ ಇಲ್ಲಿ ಫುಲ್ಲು ಬೀಚಸ್ಸೇ ಫೇಮಸ್, ಜೊತೆಗೆ ಇಲ್ಲಿ ರಾಕ್ ಇನ್ಕ್ಲೂಡ್ ಆಗಿರುತ್ತೆ. ಫುಲ್ಲು ಹಿಂಗೆ ಯಾವ ಶೇಪಲ್ಲಿದೆ ನೋಡಿ ಅದು ರಾಕು. ಆ ರಾಕು ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಅದೇ ಒಂದು ಇಲ್ಲಿ ಬೀಚ್ ಅಂತ ಅಂದರೆ ಫೇಮಸ್. ಆಮೇಲೆ ಮರಳು ಅಷ್ಟೇ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಬೀಚ್ನ ನೋಡ್ತಾ ಇದ್ರೆ ಹೆಂಗ್ ಅನ್ಸುತ್ತೆ ಖುಷಿ? ಬೀಚ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅದೊಂಥರ ಫೀಲೇ ಬೇರೆ. ನನಗೇನು ಅನ್ಸುತ್ತೆ ಗೊತ್ತಾ, ಈ ಬೀಚ್ನ ನೋಡ್ತಾ ಇದ್ರೆ ಈ ಬೀಚಿಗೆ ಯಾವ್ದು ಟೆನ್ಷನ್ನೇ ಇಲ್ವಲ್ಲ ಅಂತ ಅನ್ಸುತ್ತೆ. ನೋಡಲಿ ಅದ್ರ ಪಾಡಿಗೆ ದಾಟಾಡ್ತಾ ಇದೆ, ಫುಲ್ ಯಾವಾಗ್ಲೂ ಜೋಶಲ್ಲೇ ಇರುತ್ತೆ. ಸೀರಿಯಸ್ಲಿ ಅಂಡ್ ಪೀಸ್ಫುಲ್ ಅಂತ ಅನ್ಸುತ್ತೆ. ನೋಡೋದು ಹೆಂಗ್ ಬರ್ತಾ ಇದೆ, ಅದ್ ಹೆಂಗ್ ಇಷ್ಟ ಹಂಗಿದೆ ಅದ್ರ ಲೈಫು. ಏನಂತೀಯ, ಅದು ಎಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೋ ಅಲ್ಲಿ ಹೋಗುತ್ತೆ, ಹಂಗಿರ್ಬೇಕು ಲೈಫು. ಏನಂತೀಯ? ಯಾವ್ದು ಟೆನ್ಷನ್ ಇಲ್ಲ. ಆ ವರ್ಕು ಈ ವರ್ಕು, ನಿಂದೆ ಸ್ಯಾಲ್ರಿ, ಏನ್ ಮಾಡ್ತಿದ್ಯಾ, ನಿಮ್ ಮನೆ ಯಾವುದು, ಏನಿಲ್ಲ. ಬಟ್ ಒಂದೊಂದ್ಸತಿ ಅನ್ಸುತ್ತೆ ಈ ರಾಕ್ಸ್ ಎಲ್ಲ ಇದೆಯಲ್ವಾ,
ಬಂದು ನೋಡಲಿ ರಾಕಿಗೆ ಹೆಂಗೆ ಇದು ಮಾಡ್ತಾ ಇದೆ, ಟಚ್ ಮಾಡ್ತಾ ಇದೆ. ಬಟ್ ಇಲ್ಲಿ ಸ್ವಲ್ಪ ಡೀಪ್ ಇದೆ ಕಂಪೇರ್ ಟು ಗೋವಾ. ಪಾಂಡಿಚೇರಿನಲ್ಲಿ ನೋಡಿ ಫುಲ್ ಸ್ಲೋಪ್ ಅನ್ಸುತ್ತೆ, ತುಂಬಾ ಹುಷಾರಾಗಿ ಆಟಾಡ್ಬೇಕು, ತುಂಬಾ ಜನನೂ ಏನಿರಲ್ಲ. ಬಟ್ ಆದ್ರೆ ಸ್ವಲ್ಪ ಹುಷಾರಾಗೆ ಇರ್ಬೇಕು ಇಲ್ಲಿ. ಬಟ್ ನಾನ್ ಫಸ್ಟ್ ಟೈಮ್ ಹೋಗಿದ್ದು ಯಾವ ಬೀಚ್ ಕಪ್ಪ ಅಂತಂದ್ರೆ ಗೋವಾ ಬೀಚ್ಗೆ. ನನಗೆ ಫಸ್ಟ್ ಮೆಮೊರಿ, ಫಸ್ಟ್ ಬೀಚ್ ಗೋವಾ. ಒಂದ್ ಸಾಂಗ್ ಹೇಳ್ಬಿಡು ಇದರಿಂದ ಈ ಒಂದು ಬೀಚ್ ನೆನಪು ಆಗುತ್ತೆ ಅಂತ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನು ಒಂದು ದಿನ ಕಡಲನು, ಕೂಡಬಲ್ಲೆನು ಒಂದು ದಿನ, ಕಾಣಬಲ್ಲೆನು ಒಂದು ದಿನ ಕಡಲನು, ಕೂಡಬಲ್ಲೆನು ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಏನೋ ಐದು ನಿಮಿಷ ಒಳ್ಳೆ ಫೀಲ್ ಇತ್ತು, ಹೇಳ್ಬಿಟ್ಟೆ. ಚೆನ್ನಾಗಿತ್ತು, ನೈಸ್ ಒನ್. ವೆಕೇಶನ್ ಏನಾದ್ರು ಇದ್ರೆ ನೀವು ಇಲ್ಲಿ ಒನ್ ಟೈಮ್ ಬಂದು ವಿಸಿಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಬನ್ನಿ ಹೋಗೋಣ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಓಕೆ, ನಿನ್ನೆನೂ ಶಾಪಿಂಗ್, ಇವತ್ತು ಶಾಪಿಂಗ್, ಫುಲ್ ಆಫ್ ಶಾಪಿಂಗ್. What in chicken or light? ಡಾರ್ಕ್ ಕಲರ್ಸ್. The fabric light or chicken? ಹಲೋ, ಚೆನ್ನಾಗಿದೆ. ತಗೊಂಡು ಹಾಕೊಂಡೋಗ್ಬಿಟ್ರಲ್ರಿ. ಚೆನ್ನಾಗಿದೆ. Finally I took this one. How is it? ನೈಸ್. Looks beautiful. See, mirror. See, oh yeah, picture. ಎರಡು ಸೈಡ್ ಹಾಕ್ಬಿಟ್ಟು ವೈಟ್ ಮತ್ತೆ ಈ ಕಡೆ ಬ್ಲ್ಯಾಕ್. ವೈಟ್ ಅಂಡ್ ಇನ್ನು ಬೇಕೋ ಇಲ್ಲಿ ಬಂದು ತೊಗೊಬೋದು. ಫ್ರೀಯಾಗಿ ಕೊಡಂತೂ ಕೊಡಲ್ಲ. ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಬಾಯ್. ನಾವೀಗ ಬಂದಿರೋದು ಮಂತ್ರಿ ಮಂದಿರ್. ಹೆಂಗ ಅನಿಸ್ತಿದೆ ಚಿನ್ನ ಸೆಕೆಂಡ್ ಡೇ ಆಫ್ ಪಾಂಡಿಚೇರಿ? ಸೆಕೆಂಡ್ ಡೇ ಆಫ್ ಪಾಂಡಿಚೇರಿ ಆ್ಯಕ್ಚುಲಿ ಚೆನ್ನಾಗಿದೆ. ಫಸ್ಟ್ ಡೇನೂ ಒಂಥರ ಚೆನ್ನಾಗಿತ್ತು, ಬಟ್ ಕನ್ಫ್ಯೂಸ್ಡ್ ಆಗಿತ್ತು, ಎಲ್ಲಿ ಏನು ಎತ್ತ ಏನು ಇದಾಗ್ತಿರ್ಲಿಲ್ಲ. ಇವತ್ತು ಆ್ಯಕ್ಚುಲಿ ನಾವು ಇದಕ್ಕೆ ಅಡ್ಜಸ್ಟ್ ಆದ್ವಿ, ಚೆನ್ನಾಗಿ ಅನಿಸ್ತಿದೆ, ಫೀಲ್ ಇಟ್ಸ್ ಗುಡ್. ಆ್ಯಂಡ್ ಅದು ಅಲ್ಲದೆ ನಿನ್ನೆ ಬೀಚ್ ಹತ್ರ ನೀರೇ ಟಚ್ ಮಾಡೋಕ್ಕಾಗಿರ್ಲಿಲ್ಲ. ಅಂದ್ರೆ ನೀರು ಟಚ್ ಮಾಡೋಕ್ಕಾಗಿಲ್ಲ, ಬಂದು ಸುಸ್ತಾಗ್ಬಿಟ್ಟಿತ್ತು ನಮಗೂ, ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅದೆಲ್ಲ ಜಾಸ್ತಿ ಇತ್ತು. ಸೊ ಹಂಗಾಗಿ ಇವತ್ತು ಹೋಗಿದ್ದು ಬೀಚ್ ಸಖತ್ತಾಗಿತ್ತು. ವ್ಯೂ ತೋರಿಸ್ತೀವಿ ಬನ್ನಿ. ವ್ಯೂ ವ್ಯೂ ತೋರಿಸ್ತೀನಿ. ಈ ವ್ಯೂ ಬಂತು. ಇದೇ ಚಿನ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ರೈಡ್ ಹೇಳ್ತಾರಲ್ಲ, ಮ್ಯಾಂಗ್ರೋವ್ ಫಾರೆಸ್ಟ್. ಅದೇ ಫಾರೆಸ್ಟ್ ಒಳಗೆ ನಡ್ಕೊಂಡು ಹೋಗಿ, ಅಂದರೆ ಚಿಕ್ಕ ಬ್ರಿಡ್ಜ್ ಇರುತ್ತೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಇಲ್ಲ ಹಿಂಗೆ ಒಳಗೆ ಹೋದ್ರೆ ಬರುತ್ತೆ. ಹೋಗೋಣ ಬಾ, ಅಲ್ಲ ಟೈಮ್ ಇದ್ದರೆ ಅಲ್ಲೂ ಹೋಗ್ತೀವಿ, ನಿಮಗೆ ತೋರಿಸ್ತೀವಿ ಹಿಂಗಿದೆ ಏನು ಎತ್ತ ಅಂತ. ಓಕೆ, ಇಲ್ಲೇ ಬೆಕ್ಕ ಅಷ್ಟು ಕ್ಯೂಟ್ ಆಗಿದೆ, ಅಷ್ಟು ಕ್ಯೂಟ್ ಆಗಿದೆ. ಒಂದು ಸಡನ್ ಆಗಿ ಆಕ್ಟಿವ್ ಆಗಿಬಿಡುತ್ತೆ, ಅದು ಯಾವಾಗ ಆಗುತ್ತೆ ಅನ್ನೋ ಗೊತ್ತಾಗಲ್ಲ. ಹಂಗೆ ಅದು ಅದೆಲ್ಲ ತೋರಿಸ್ಬೇಕು. ಹತ್ರ ಹೋಗು, ಹತ್ರ ಬೇಡ, ನಂದಕ್ಕೆ 17 Pro Max. ಸುಮ್ಮನೆ ಕೂತಿರುತ್ತೆ, ಯಾರೋ ಫುಡ್ ಹಾಕಿದ್ರು ಅದಕ್ಕೆ ಆಕ್ಟಿವ್ ಆಗಿಬಿಡುತ್ತೆ, ಒಂಥರ ಮೂಡಿ ಥರ. ಬೇಬ್ಸ್ ವಾಟ್ ಯು ಆರ್ ಸುಮ್ ಕೂತ್ಕೊಂತಲ್ಲ, ಹಂಗೆ ಅದನ್ನೇ ಹೇಳಿದ್ದು, ಮೂಡಿ ಥರ ಸುಮ್ಮನೆ ಇರುತ್ತೆ. ಒಂದೇ ಸತಿ ಹೈಪರ್ ಆಗ್ಬಿಡುತ್ತೆ. ಅದು ನನಗೇನು ಕೊಲಿಸ್ತಾ ಇದೆಯಾ? ಅದನ್ನೇ ಹೇಳಿದ್ದು, ರಿಯಾಕ್ಷನ್ ನಿನ್ನಲ್ಲಿ ನಾನು ನೋಡ್ತೀನಿ ಅದನ್ನು. ಹೌದಾ? ಹಂಗೇ ಕೂತಿರುತ್ತೆ, ಆಮೇಲೆ ಹೈಪರ್ ಆಕ್ಟಿವ್ ಆಗಿಬಿಡುತ್ತೆ. ಚೆನ್ನಾಗಿದೆ, ಫ್ರೀ ಪಾಸು. ಆದರೆ ಪಾರ್ಕಿಂಗಿಗೆ 50 ರೂಪೀಸ್ ಇಸ್ಕೊಂಡ್ರು. ಮಜಾ ಇದೆ. ಅದೇ ಮೇನ್ ರೋಡಾ? ಅದೇ ಮೇನ್ ರೋಡ್ ಅಲ್ವಾ? ಓ, ಅಲ್ಲಿಂದನೇ ಹಿಂಗೆ ಜಂಪ್. ಬಿಡಲ್ಲ,
ಇಲ್ಲಿಂದ ಹಿಂಗೆ ನಡ್ಕೊಂಡ್ ಬರ್ಬೋದಲ್ಲ. ನನಗೆ ಗೊತ್ತಿರಲಿಲ್ಲ. ಓ ಪಾಸ್ ತಗೊಬೇಕು. ಓಕೆ, ಫ್ರೀ ಪಾಸ್ ಟಿಕೆಟ್ ಕೊಡ್ತಾರೆ, ಬಟ್ ಫ್ರೀ ಅದು. ಹಿಂಗಿಂದ ಹೋಗಿ ನೀವು ಅಲ್ಲಿ ಮತ್ತೆ ಮಂತ್ರಿ ಮಾಲ್ ಒಳಗೆ ಮಂತ್ರಿ ಮಂದಿರ ಒಳಗೆ ಬಿಡಲ್ಲ ಅನ್ಸುತ್ತೆ. ನೋಡೋಣ ಬನ್ನಿ, ಪಾಸ್ ತಗೊಂಡಿದೀವಿ. ಇದೆ ಇಲ್ಲ, ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದಾರೆ ಜನ. ಅಲ್ಲೇ ಮ್ಯೂಸಿಯಂ ತರ ಯಾರು ಏನ್ ಮಾಡಿದ್ದಾರೆ ಹೌದು ಅನ್ನೋ ತರ ಎಲ್ಲ ಹಾಕಿದಾರಲ್ಲ. ವಿಲ್ ಗೋ. ಖುಷಿ ನ್ಯೂ ಹ್ಯಾಟ್ ನೋಡಿ ಖುಷಿ. ನಾನು ತಗೊಂಡೆ ಹ್ಯಾಟು. ಇದು ಹಳ್ಳೇದು ನಮ್ದು ಸ್ಪೆಕ್ಸ್. ಓಕೆ ಬನ್ನಿ, ನಾ ವಾಕ್ ಮಾಡ್ಬೇಕಂತೆ 30 ಮಿನಿಟ್ಸ್ ವಾಕ್, 1.4 ಕಿಲೋಮೀಟರ್. ವಿ ಹ್ಯಾವ್ ಟು ಗೋ ಇನ್ಸೈಡ್ ದ ಫಾರೆಸ್ಟ್. ಆಮೇಲೆ ಮಂತ್ರಿ ಮಾಲ್ ಅಲ್ಲ, ಮಂತ್ರಿ ಮಂದಿರ್ ಸಿಗುತ್ತೆ. ಬನ್ನಿ, ಇದು ರೋಡು, ಮೇನ್ ರೋಡು. ಮೇನ್ ರೋಡ್ ಅಲ್ಲ ಚಿನ್ನ, ಇದು ಇವ್ರದ್ದೇ ಒಳಗಿಂದ ರೂಟ್ ಇದು. ಹೋಗೋಣ, ಲೆಟ್ಸ್ ಗೋ. ಏನು ಚೆನ್ನಾಗಿದು. ಇದೇ ಗ್ಲೋಬಲ್ ಮಾಲ್. ನಾವು ಎಲ್ಲಿದ್ದೀವಿ ಗೊತ್ತಾ? ನಾವು ಇಲ್ಲಿದ್ದೀವಿ. ಇನ್ನೂ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಹತ್ರ 2 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದು. ತುಂಬಾ ನಡ್ಕೊಂಡ್ ಬಂದ್ವಿ. ಅಲ್ಲಿದೆ, ಎಷ್ಟು ಜನ ನಡ್ಕೊಂಡ್ ಬರ್ತಾನೆ ಇದಾರೆ. ಅದು ಶಾರ್ಟ್ ಕಟ್ ಇಲ್ಲ, ಫುಲ್ಲು ರೌಂಡ್ಸ್ ತರ ಇದೆ. ಅಲ್ಲಿ ಹೋಗ್ಬೇಕು. ನಡೆದು ಸುಸ್ತ. ಹ್ಯಾಟು ತಂದಿರ್ಲಿಲ್ಲ ಅನ್ನಿದ್ರೆ ಮುಗಿತಿತ್ತು. ಫೈನಲಿ ರೀಚ್ಡ್ ಮಂತ್ರಿ ಮಂದಿರ್. ಬಟ್ ಅದು ನಾವು ಅಲ್ಲಿ ತನಕ ಹೋಗೋಣ, ದೂರದಿಂದ ವ್ಯೂ ಮಾಡ್ಬೋದು. ಸೊ ಇಲ್ಲ ಇದೆ ಮಂತ್ರಿ ಮಂದಿರು ಅಂದರೆ ಇದಾನೆ. ಅಷ್ಟು ದೂರದಿಂದ ಬಂದ್ವಿ, ಅದು ಹತ್ರ ಇಲ್ಲ ವಿಸಿಟು. ಇಲ್ಲಿ ಈ ಥರ ಬ್ಯಾರಿಗೇಡ್ಸ್ ಇದೆ, ಇಲ್ಲಿಂದ ನೋಡ್ಕೊಬೋದು. ಏನಿದೆ ಅದ್ರೊಳಗೆ? ಹೆಂಗಿದೆ? ದೂರ ನಡ್ಕೊಂಡ್ ಬಂದ್ವಾ ಇದು ನೋಡಕ್ಕೆ. ಕ್ಲೋಸ್ ಅಪ್ ಅಲ್ಲಿ ಹಾಕಿ. ನೀವು ಇಷ್ಟೆಲ್ಲ ರಿಸ್ಕ್ ತಗೊಂಬೇಡಿ, ಯಾಕೆಂದ್ರೆ ಅಷ್ಟೊಂದು ವರ್ತ್ ಇಲ್ಲ. ಏನಕ್ಕೆ ವರ್ತೇ ಇಲ್ಲ ಕಣಲ್ಲ, ವರ್ತ್ ಇಲ್ಲ. ಅದನ್ನ ಹೇಳು, ವರ್ತೇ ಇಲ್ಲ. ಇಲ್ಲಿಂದ ಅಲ್ಲಿ ಅಷ್ಟು ದೂರ ಇದೆ ಅದು. ನಾವು ಇಲ್ಲಿದ್ದೀವಿ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಪಾರ್ಕಿಂಗ್ ಚಾರ್ಜ್. ಆರಾಮಾಗಿ ಯೂಟ್ಯೂಬ್ ಮೇಲೆ ನೋಡ್ಕೊಂಡ್ರಿ. ಬರಬೇಡಿ, ಇಲ್ಲೇ ನೋಡ್ಕೊಂಬಿಡಿ. ಯಾಕಂದ್ರೆ ಆಗಲ್ಲ, ಅಲ್ಲೆಲ್ಲಿಂದನೂ ಬಂದಿದ್ದು ನಾವು. ಅಲ್ಲಿದೆಯಲ್ಲ, ಅಲ್ಲೆಲ್ಲಿಂದನೂ ವಾಕ್ ಮಾಡ್ಕೊಂಡು ಬಂದು ಈ ಕಡೆ ಬಂದಿದ್ದೀವಿ. ಮತ್ತೆ ಇಲ್ಲಿಂದ ಎಕ್ಸಿಟ್ ಹೋಗ್ಬೇಕು. ರಿಟರ್ನ್ ಹೋಗುವಾಗ ಸೊ ಬಸ್ ಫೆಸಿಲಿಟಿ ಇರುತ್ತೆ. ಸೊ ಆಟೋ ಮತ್ತು ಬಸ್ಸು. ಸೊ ರಿಟರ್ನ್ ಆರಾಮಾಗಿ ಬಸ್ಸಲ್ಲಿ ಡಾಗು ಬರುತ್ತೆ. ಇಲ್ಲ ಫುಲ್ಲು ಶಟಲ್ ಬಸ್ ಬರಬೇಕು. ಫೈನಲಿ ಈಗ ನೆಕ್ಸ್ಟ್ ನಮಗೆ ಬಸ್ ಬರುತ್ತೆ, ಬಸ್ಸಲ್ಲಿ ಹೋಗ್ತೀವಿ. ತಗೊಂಡಿದ್ದೀನಿ. ಖುಷಿಯವರಿಗೆ ವಿಡಿಯೋ ಮಾಡೋಕ್ಕೆ ಇದಿಲ್ಲ, ಅದಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಅದು ಓಪನ್ ಮಾಡು. ಹಂಗೆ ಇದು ಮಾಡ್ಬೇಡ. ಮೇಲೆ ಬಿಡ ಅರಳುತ್ತೆ. ನೀರು ತಗೊಂಡೋಗಿ ಹಾಕಂತ ಚಿನ್ನ, ಅರಳುತ್ತೆ ಕಣ ಆಟೋಮೆಟಿಕ್ ಆಗಿ. ಕೈಯಲ್ಲಿ ಮಾಡ್ಬೇಡ. ಫಸ್ಟ್ ಟೈಮು ದಿಸ್ ಇಸ್ ಒನ್ ಆಫ್ ದ ಮೈ ಬೆಸ್ಟ್ ಮೆಮೊರಿ ಇನ್ ಪಾಂಡಿಚೇರಿ. ನಾನು ಇದುವರೆಗೂ ನನ್ನ ಇಷ್ಟು ಜರ್ನಿನಲ್ಲಿ ಒಂದಿನ ನನಗೆ ಕಿತ್ತಿಲ್ಲ, ನಾನೇ ಅದನ್ನ ನಾನು ಟೆಚ್ಚೇ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಗೈಸ್. ಇದೆಲ್ಲ ಒಂದು ಮೆಮೊರಿ. ಆ ಕಡೆಯಿಂದ ಬಾ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಖುಷಿಯವ್ರ ಫೋಟೋ ತೆಗಿಯೋಕ್ಕೆ ಎನರ್ಜಿ ಇಲ್ವಂತ, ಏನು ಮಾಡೋಣ. ಸೊ ಇದೇ ಆ ಪ್ಲೇಸು. ಆ್ಯಕ್ಚುಲಿ ನಾನು ಇಲ್ಲಿಂದನೇ ಕಿತ್ತಿದ್ದು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಫಸ್ಟ್ ಟೈಮ್ ನಾನು ಇಲ್ಲಿ ಹೋಗಿದ್ದೆ ಈ ಥರ ಪ್ಲೇಸ್ಗೆ. ಬಟ್ ರೋಡ್ ಸೈಡು ಅಲ್ಲೆಲ್ಲ ಸಿಗುತ್ತೆ, ಬಟ್ ನಾನೆಲ್ಲೂ ಟ್ರೈ ಕೂಡ ಮಾಡಿಲ್ಲ, ಯಾರೂ ಬಿಟ್ಟಿಲ್ಲ. ಸೊ ಹಂಗಾಗಿ ಫೈನಲಿ ನಾವು ಈಗ ವೆಕೇಟ್ ಮಾಡೋ ಟೈಮ್ ಬಂದಾಯಿತು. ಸೊ ವೆಕೇಟ್ ಮಾಡ್ತಾ ಇದ್ದೀವಿ. ಅಲ್ಲೊಂದು ಟೆಂಪಲ್ ಇದೆ, ಸೊ ಅಲ್ಲಿಗೊಂದು ಟೆಂಪಲಿಗೆ ಹೋಗಬೇಕು ಅಂತ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಆ ಟೆಂಪಲ್ ಏನಿದೆ, ಏನು ಹೆಂಗಿದೆ ಟೆಂಪಲ್ಲು. ತುಂಬ ಪವರ್ಫುಲ್ ಟೆಂಪಲ್ ಅಂತ ಇದು.
So let's see. Finally, bye bye to our room, Pondicherry room. Bye bye. Finally, resort ಇಂದ ಹೋಗೋ ಟೈಮ್ ಬಂದಾಯಿತು. ಬಾಯ್ ಬಾಯ್ ರೆಸಾರ್ಟ್ಗೆ. ಎಸ್, ನಂಗೆ ಆ್ಯಕ್ಚುಲಿ ಸಖತ್ ಇಷ್ಟ ಆಯ್ತು ಗೈಸ್ ಇದು. ಏನು ಇಷ್ಟ ಆಯಿತು? ಪಾಂಡಿಚೇರಿ ಫಸ್ಟ್ ನನಗೆ ಇಷ್ಟ ಆಗಿದ್ದೆ ರೆಸಾರ್ಟ್. ಪಾಂಡಿಚೇರಿ ನೋಡಕ್ ಬಂದಿಲ್ವಾ ನೀವು? ರೆಸಾರ್ಟ್ ಬೆಂಗಳೂರಲ್ಲೇ ನೋಡ್ಬೋದಿತ್ತಲ್ಲ. ಇಲ್ಲ ಆಕ್ಚುಲಿ ಆಕ್ಚುಲಿ ಚೆನ್ನಾಗಿತ್ತು. ಬೆಂಗಳೂರಲ್ಲೂ ಇಷ್ಟು ರೇಟಿಗೆ ಪಾಂಡಿಚೇರಿ ಸಿಕ್ತು, ಬ್ಯಾಂಗ್ಳೂರಲ್ಲೂ ಇಷ್ಟು ಕಮ್ಮಿಗೆ ಸಿಗಲ್ಲ. ಕಮ್ಮಿ ಅಂದ್ರೆ ತುಂಬಾ ಕಮ್ಮಿ ಅಲ್ಲ. ಓಕೆ, ಫೈನಲಿ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅದು ನಾನು ಫುಲ್ ಹ್ಯಾಪಿಯಾಗಿರೋದು ರೆಸಾರ್ಟ್ ಇಂದ ಅಷ್ಟೇ. ಓಕೆ, ಈಗ ನಾವು ಬೇಗ ಏನಕ್ಕಪ್ಪ ಹೊರಟಿದ್ದು ಅಂತಂದ್ರೆ ಶಿಟ್, ಇದು ಸ್ಕೂಟಿ ವಾಪಸ್ ಕೊಡ್ಲೇ ಇಲ್ಲ. ಸದ್ಯ ಪುಣ್ಯಕ್ಕೆ ಇವಾಗ ನೆನಪಾಯ್ತು. ಮತ್ತೆ ಈಗೇನ್ ಮಾಡ್ತೀಯಾ? ಈಗ ವಾಪಸ್ ಇಲ್ಲ, ಎಲ್ಲ ಕಾರ್ ನಿಲ್ಸಿ ಹೋಗ್ತೀನಿ, ಬರ್ತೀನಿ, ಇಲ್ಲ ಕುತ್ಕೊಂಡಿರೋ ನಿಲ್ಸ್ತೀನಿ ಕಾರು. ತುಂಬಾ ದೂರ ಬಂದಿಲ್ಲ ನಾವು. ಇಲ್ಲ 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 ನೋಡು ಎಂತ ಅಲ್ಲಿ ಗುಂಡಿದೆ. ಈಗ ನೆನಪಾಯ್ತು ನಮಗೆ. ನನಗಂತೂ ನೆನಪಾಗಿಲ್ಲ, ನಾನು ನನ್ನ ಮೂಡಲ್ಲಿದ್ದೀನಿ. ಖುಷಿಗೆ ನೆನಪಾಗಿದೆ. ಏನಪ್ಪ ಖುಷಿ? ಯಾಕಪ್ಪ ಕಾರ್ ನಿಲ್ಸಿರೋದಿಲ್ಲ ಇವಾಗ? ನೋಟಿಸ್ ಬಂದಿರೋದು ಮನೆಗೆ. ಸೀರಿಯಸ್ಲಿ ಮನೆ ನೋಟಿಸ್ ಅಂತ ಅಂದ್ರೆ ಯಾರು ಹೇಳು? ಮತ್ತೆ 1.5 lakh 2 lakhs ಗಾಡಿ ಇಟ್ಕೊಂಡು ಹೋಗ್ತಾ ಇದೀವಿ. ಕೀಟ್ಕೊಂಡು ಹೋಗ್ತಾ ಇದೀವಿ. ಅದು ಅಂದ್ರೆ ಇಟ್ಕೊಂಡಲ್ಲ, ಗಾಡಿ ಅಲ್ಲೆಲ್ಲ ನಿಲ್ಸಿದೀವಿ ಪಾರ್ಕಿಂಗ್ ಅಲ್ಲಿ. ಅದೇನಕ್ಕೆ ಅಂತ ಅಂದ್ರೆ ಅದು ರೆಂಟ್ಗೆ ಅಂತ ಸ್ಕೂಟಿ ತಗೊಂಡಿದ್ವಲ್ಲ, ಸೊ ಅದನ್ನ ರಿಟರ್ನ್ ಮಾಡಿಲ್ಲ. ಚೆಕ್ಔಟ್ ಆಗ್ಬಿಟ್ಟು ಹಂಗೆ ಬಂದ್ವಿ. ಸೊ ಈಗ ಮತ್ತೆ ಇಲ್ಲೇ ಹತ್ರ ಇದೆ, ಹೋಗಿ ರಿಟರ್ನ್ ಮಾಡ್ಬಿಟ್ಟು ಬರ್ತೀವಿ. ಓಕೆ, ಫೈನಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಈಗ ಸ್ವಲ್ಪ ಊಟ ಗೀಟ ಏನಾದ್ರು ಮಾಡ್ಕೊಂಡು ಹೋಗೋಣ ಅಂತ. ಅವರು ಇಲ್ಲಿ ಒಂದು ಹೋಟೆಲ್ ಇದೆ, ವಸಂತ ಭವನ್ ಪ್ಯೂರ್ ವೆಜ್ ಅಂತ ಇದೆ. ಸೊ ಪ್ಯೂರ್ ವೆಜ್ ಅಂತ ನಿಲ್ಸಿದ್ವಿ. ಅಲ್ಲಿಂದ ಯಾವುದೂ ಪ್ಯೂರ್ ವೆಜ್ ಇರಲಿಲ್ಲ, ಸೊ ಹಂಗಾಗಿ ಇಲ್ಲೇ ಪ್ಯೂರ್ ವೆಜ್ ಸಿಕ್ತು ಅಂತ ಬಂದಿದ್ದೀವಿ. ಬಂತು ಬಾಳೆ ಎಲೆ ಮೇಲೆ ಆ್ಯಕ್ಚುಲಿ ನನಗೆ ಸಖತ್ ಇಷ್ಟ ಅಂತ. ಅಥೆಂಟಿಕ್ ಆಗಿದೆ. ಏನಂತೀರ? ಚೆನ್ನಾಗಿದೆ ಅಲ್ಲ? ಸೊ ನಾವು ಯಾವ ಟೆಂಪಲಿಗೆ ಹೋಗ್ತಿರೋದು? ತಿರುವಣ್ಣಾಮಲೈ ಆಲ್ರೆಡಿ ಬಂದಾಯಿತು. ಸೊ ಈಗ ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ, ಅರುಣಾಚಲಂ ಅನ್ನೋ ಟೆಂಪಲ್ಗೆ. ಸೊ ನಮಗೂ ಇದು ಫಸ್ಟ್ ಟೈಮ್. ಅದು ಅಲ್ಲದೆ ಇಲ್ಲಿ ಕಾರ್ನಲ್ಲಿ ಹೋಗಂಗಿಲ್ಲ, ಕಾರ್ ಅಲೋ ಇಲ್ಲ. ಸೊ ಹಂಗಾಗಿ ಅದಕ್ಕೆ ಅಂತಾನೆ ಆಟೋ ಇದೆ. ಸೊ ಆಟೋಗೆ ಹೋಗ್ಬೇಕಾಗುತ್ತೆ. 2 kilometers ಆಗುತ್ತೆ. ಸೊ ಆಟೋದಲ್ಲಿ ಹೋಗ್ಬೇಕಾಗುತ್ತೆ. ಸೊ ಪರ್ ಪರ್ಸನ್ 20 rupees ಅಂತೆ. ಓಕೆ, 20 ನೋಡ, ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಅದು ಫುಲ್ಲು ತುಂಬಾ ಜನ ತುಂಬ್ಕೊಂಡು ಹೋಗ್ತಾ ಇದ್ರು. ಇಲ್ಲೇನಾ? ಓ, ಫುಲ್ ಸ್ಟ್ರೀಟೇ ಜಗಮಗ ಅಂತಿದೆ. ನೋಡೋಣ ಬನ್ನಿ. ಒಂಥರ ಆಟೋ ಚೆನ್ನಾಗಿದೆ ಅಂತ ಇದು ಅಂದ. ಇನ್ನೊಂದು ವ್ಯೂ ಸಕ್ಕತ್ತಾಗಿದೆ. ಸುಬ್ರಹ್ಮಣ್ಯ ಫೀಲ್ ಆಗ್ತಾ ಇಲ್ವಾ? ಇಷ್ಟು ದೊಡ್ಡ ಟೆಂಪಲ್ ಇದೆ ಇಲ್ಲಿ. ಸೊ ರೋಡ್ ಫುಲ್ಲು ರಶ್ಶು, ಪೂಜಾ ಐಟಮ್ಸು, ದಾರಗಳು ಪ್ರತಿಯೊಂದು ಸಿಗ್ತಾ ಇದೆ. ದೇವಸ್ಥಾನ ಅಲ್ಲಿ ನಾರ್ಮಲ್ ಕರ್ನಾಟಕದಲ್ಲಿ ಹೆಂಗಿರುತ್ತೋ ಸೇಮ್, ಬಟ್ ಇಲ್ಲಿ ಪ್ರಸಾದ ಏನೇನೋ ಇಟ್ಟಿದ್ದಾರೆ. ಇಲ್ಲಿ ಏನಪ್ಪ ಫೇಮಸ್ ಅಂದರೆ ಎಲ್ಲರೂ ಇಲ್ಲಿ ಶಾರ್ಟ್ಸ್ ಎಲ್ಲ ಅಲೋ ಇಲ್ವಂತೆ. ಬರೀ ಪಂಚೆ ಇಲ್ಲ ಪ್ಯಾಂಟ್ ಫುಲ್ಲು ಇರಬೇಕು. ಹುಡುಗಿರಿಗೂ ಅಷ್ಟೇ.
ಫುಲ್ ಡ್ರೆಸ್ ಇರಬೇಕು. ವೆಸ್ಟರ್ನ್ ವೇರ್ ಎಲ್ಲ ಇಲ್ಲ ಇಲ್ಲ ಅದೂ ಇಲ್ಲ. ನಾನೇನು ಮಾಡಲೆ ನೀವು ಹೊರಗಡೆ ಇರೋ ನಾನು ಒಳಗಡೆ ಹೋಗ್ಬರ್ತೀನಿ. ನೀನೆಲ್ಲೋ ನಾನೆಲ್ಲೇ ಈ ಜೀವ ನಿನ್ನಲ್ಲೇ. ಫೈನಲಿ ಮತ್ತೆ ವೇಲ್ ವರ್ಕ್ ಆಗ್ಲಿಲ್ಲ. ನೀನ್ ಹಾಕೋ ಮತ್ತೆ ಪಂಚೆ ತಗೋಬೇಕು. ಹಾಗೇ ಬಂತು. ಇದು ಪಂಚೆ ಹಾಕಕ್ ಬರಲ್ಲ ಈ ಹುಡುಗಂಗೆ. ಇಷ್ಟೊಂದು ಕ್ಯೂ ಇದೆ, ತುಂಬಾ ಕಷ್ಟ ಆಗುತ್ತೆ. ನಾವೀಗ ಜಸ್ಟ್ ಒಳಗಡೆ ಹೋಗಿ ಬಂದ್ವಿ. ಸಖತ್ತಾಗಿತ್ತು. ಬಟ್ ಆದ್ರೆ ಒಳಗಡೆ ಎಲ್ಲೂ ವಿಡಿಯೋ ಮಾಡಂಗಿಲ್ಲ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಅಲೋ ಇರಲಿಲ್ಲ. ಇನ್ನೂ ಎಷ್ಟು ಜನ ಕ್ಯೂನಲ್ಲಿದ್ದಾರೆ. ಹೆವಿ ಟೈಮ್ ಬೇಕಾಗುತ್ತೆ. ಬಟ್ ತುಂಬ ಪ್ರಸಿದ್ಧವಾದದ್ದು ಇದು. ಸೊ ಹಂಗಾಗಿ ಇಲ್ಲಿ ಬಂದರೆ ಈ ಒಂದು ದೇವಸ್ಥಾನನ ಒಂದ್ಸತಿ ವಿಸಿಟ್ ಮಾಡ್ಕೊಂಡು ಹೋಗಿ. ತುಂಬ ದೊಡ್ಡ ಟೆಂಪಲ್, ಚೆನ್ನಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಅದೆಲ್ಲ ಇದೆಯಲ್ವಾ. ಸೊ ಅದೇ ಥರನೇ ಇಲ್ಲಿ ತಿರುವನಮಲೈನಲ್ಲಿ ಇರುವಂಥ ಒಂದು ಟೆಂಪಲ್ ಇದು. ಟೆಂಪಲ್ ನೇಮ್ ಏನಿದು? ಅರುಣಾಚಲಂ ಅಂತ ಒಂದು ಟೆಂಪಲು. ಶಿವನ ಟೆಂಪಲ್. ಸೊ ಈಗ ನಮಗೆ ಟೈಮ್ ಆಯಿತು. ನಾವು ಈಗ ಮನೆಗೆ ಹೋಗಬೇಕು. ಇನ್ನು 2.5 ಎಷ್ಟು ಅವರ್ ಬೇಕಾಗ್ಬೋದು? 3.5 ಅವರ್ ಜರ್ನಿ ಮಾಡಬೇಕು. ಆಲ್ರೆಡಿ ಟೈಮ್ 6:40 ಆಯಿತು. ಸೊ ಈಗ ಹೊರಡೋಣ. ಸೊ ಇವತ್ತಿನ ಟ್ರಿಪ್ ಸೆಕೆಂಡ್ ಡೇ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಈಗ ಮನೆಗೆ ರೀಚ್ ಆಗಿಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ರಶ್ಶು. ಯಾವ ದೇವರು ಅಂತ ನೀಟಾಗಿ ಕರೀಲಿಲ್ಲ. ಬನ್ನಿ. ಆಲೂ ಪಲ್ಯ ಯೂಸ್ ಮಾಡಲ್ಲ. ಆಲೂ ಪಲ್ಯ ಸೈಡಿಗೆ ಇಡ್ತಾರೆ. ಇನ್ನೂ ಹೋಗೇ ಇಲ್ವಲ್ಲ. ನಾವು ಇವಾಗ ಊಟಕ್ಕೆ ಅಂತ